Good morning, children. I am Rama Mani from Dodda High School. Today, in this class, let us discuss about 9th standard second language English, the supplementary reader, The Happy Cure. The supplementary reader lesson, The Happy Cure. This lesson retold by Rose Dobbs. This lesson retold by Rose Dobbs. Okay. The Happy Cure. Here you all know that happy means enjoy and living pleasurefully and enjoyfully. Okay. Here cure means giving or taking treatment for any disease. Cure means, okay. The Happy Cure. What the title will suggest here? The Happy Cure. For any diseases or for any diseases, we can get any fever or any diseases, we can get cured by living happily. We can cure any sort of diseases, children. Let's discuss remaining the things what they have given in this lesson. Okay. Yes, The Happy Cure, retold by Rose Dobbs. A foolish king lay dying, at least that's what he said. Yes, he said he was at death's door, but the truth of the matter was this. The king was suffering from having nothing to do. He was being bored to death. Yes, by reading only, I'll go with explanation. Like a foolish king, okay. A foolish king lay dying. A foolish king, ಒಬ್ಬ ಮೂರ್ಖ ರಾಜ ಯಾವಾಗಲೂ ಮಲಗಿ ನಿದ್ದೆ ಮಾಡ್ತಾ ಇದ್ದ. ಅಟ್ಲೀಸ್ಟ್ ದಟ್ಸ್ ವಾಟ್ ಹಿ ಸೆಡ್. ಅವನು ಯಾವಾಗಲೂ ಮಾಡ್ಲಿಕ್ಕೆ ಆಗ್ತಿರ್ತಕ್ಕಂಥದ್ದು ಅದೇ ಅವನ ಕೈಲಿ. ಯಾಕೆ? ಎಸ್, ಹಿ ಸೆಡ್ ಹಿ ವಾಸ್ ಅಟ್ ಡೆತ್ಸ್ ಡೋರ್. ಮತ್ತೆ ಯಾವಾಗಲೂ ಹೇಳ್ತಾ ಇದ್ದ ಆತ ತನ್ನ ಬಗ್ಗೆ ಏನಂತ, ನಾನು ಸಾವಿನ ಬಾಗಿಲ ಬಳಿ ನಿಂತಿದ್ದೇನೆ ಅಂತ ಹೇಳ್ತಾ ಇದ್ದ. ಅಂದರೆ ಐ ವಾಸ್ ಆಲ್ವೇಸ್ ಸ್ಟ್ಯಾಂಡಿಂಗ್ ಅಟ್ ಡೆತ್ಸ್ ಡೋರ್ ಅಂತ ಹೇಳ್ತಾ ಇದ್ದ. ಬಟ್ ದ ಟ್ರೂತ್ ಆಫ್ ದ ಮ್ಯಾಟರ್ ವಾಸ್, ಆದರೆ ಸತ್ಯಾಂಶ ಏನಪ್ಪಾ ಅಂತಂದ್ರೆ, ದ ಕಿಂಗ್ ವಾಸ್ ಸಫರಿಂಗ್ ಫ್ರಮ್ ಹ್ಯಾವಿಂಗ್ ನಥಿಂಗ್ ಟು ಡೂ. ರಾಜನಿಗೆ ಮಾಡಲಿಕ್ಕೆ ಬೇರೆ ಇನ್ನೂ ಸಹ ಕೆಲಸನೇ ಇರಲಿಲ್ಲ. ಅವನು ಯಾವ ಕೆಲಸವನ್ನು ಸಹ ಮಾಡ್ತಾನೆ ಇರಲಿಲ್ಲ. ಸೊ ಹಿ ವಾಸ್ ಬೀಯಿಂಗ್ ಬೋರ್ ಟು ಡೆತ್. ಸೊ ಹಾಗಾಗಿ ಅವನು ಯಾವಾಗಲೂ ಸಹ ನಾನು ಸಾವಿನ ದವಡೆಯಲ್ಲಿದ್ದೇನೆ ಅಂತ ಆತ ಹೇಳ್ತಾ ಇದ್ದ. ಓಕೆ. ಅಫ್ಕೋರ್ಸ್ ದ ಕಿಂಗ್ ವುಡ್ ನಾಟ್ ಅಡ್ಮಿಟ್ ದಿಸ್. ಆದರೆ ಬೇರೆ ಯಾರಾದರೂ ಬಂದು ಈ ಥರ ರಾಜ ಅಂದರೆ ತುಂಬ ಕೆಲಸಗಳಿರುತ್ತೆ, ಏನಾದರೂ ನೀನು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಜನಗಳಿಗೆ ಸಂಬಂಧಪಟ್ಟ ಹಾಗೆ ನೀವೇನಾದ್ರು ವಿಷಯಗಳನ್ನ ಕೆಲಸಗಳಿರುತ್ತೆ ಮಾಡಿ ಅಂತ ಹೇಳಿದ್ರೆ ರಾಜ ಈ ಒಂದು ಮಾತನ್ನ ಒಪ್ತಾ ಇರಲಿಲ್ಲ. ಓಕೆ. ಅಫ್ಕೋರ್ಸ್ ದ ಕಿಂಗ್ ವುಡ್ ನಾಟ್ ಅಡ್ಮಿಟ್ ದಿಸ್. ಯಾರೇ ಬಂದು ಏನೇನು ಹೇಳಿದ್ರು ರಾಜ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಹಿ ಗ್ರೋನ್ಡ್ ಅಂಡ್ ವಾಂಟ್. ಸಿ, ಹಿ ಗ್ರೋನ್ಡ್ ಅಂಡ್ ವಾಂಟ್ ಅಂಡ್ ಕಂಪ್ಲೇಂಟ್ ಆಫ್ ಶಾರ್ಪ್ ಸ್ಟಾಬ್ಸ್ ಇನ್ ಎವ್ರಿ ಮಸಲ್. ಸಿ, ಹಿ ಗ್ರೋನ್ಡ್ ಅಂಡ್ ವಾಂಟ್. ಯಾವಾಗಲೂ ಸಹ ತುಂಬಾ ನೋವಿದೆ ಅನ್ನೋ ಹಾಗೆ ದುಃಖವನ್ನ ಪಡ್ತಾ ಇದ್ದ. ವಾಟ್ ಯು ಮೀನ್ ಬೈ ಗ್ರೋನ್, ಚಿಲ್ಡ್ರನ್? Groan means make sad sound when in pain. ನಾವು ತುಂಬ ನೋವಲ್ಲಿದ್ದಾಗ ಒಂದು ಕೆಟ್ಟ ರೀತಿಯಲ್ಲಿ ಸೌಂಡ್ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಸ್ಯಾಡ್ ಸೌಂಡ್, ದುಃಖದ ಸೌಂಡ್ ಮಾಡ್ತೀವಲ್ಲ, ಅದನ್ನ ಇಲ್ಲಿ ಗ್ರೋನಿಂಗ್ ಅಂತ ಹೇಳ್ತೀವಿ. ಹಾಗೆಯೇ ಮೋನ್ ಮೀನ್ಸ್ ಪೇನ್ಫುಲ್ ಸೌಂಡ್. ತುಂಬ ನೋವಿದೆ, ತುಂಬ ದುಃಖ ಇದೆ, ನಾವು ಶಬ್ದ ಮಾಡ್ತೀವಲ್ಲ, ಅದಕ್ಕೆ ಮೋನಿಂಗ್ ಅಂತ ಹೇಳ್ತಾರೆ. ಯಾವಾಗಲೂ ಈ ಥರ ಗ್ರೌಂಡ್ ಅಂಡ್ ಮೋನ್, ಯಾವಾಗಲೂ ದುಃಖದಲ್ಲಿ, ಯಾವಾಗಲೂ ಸಡಲಿದೆ ಅನ್ನೋ ಹಾಗೆ ಬಿಹೇವ್ ಮಾಡ್ತಾ ಇದ್ದ. ಅಂಡ್ ಕಂಪ್ಲೇಂಟ್ ಆಫ್ ಶಾರ್ಪ್ ಸ್ಟಾಬ್ಸ್ ಇನ್ ಎವ್ರಿ ಮಸಲ್. ತನ್ನ ದೇಹದ ಪ್ರತಿಯೊಂದು ಮಸಲ್ನು ಸಹ ಮುಟ್ಟಿ ಅಂತ ನೋಡಿಕೊಂಡು ನನಗೆ ತುಂಬ ನೋವಾಗ್ತಾ ಇದೆ ಅನ್ನೋ ಹಾಗೆ ಹೇಳ್ತಾ ಇದ್ದ. ಅಂಡ್ ಸ್ಟಿಕ್ಕಿಂಗ್ ಪೇನ್ಸ್ ಇನ್ ಎವ್ರಿ ಬೋನ್ ಇನ್ ಹಿಸ್ ಬಾಡಿ. ಸ್ಟಿಕ್ಕಿಂಗ್ ಪೇನ್ಸ್ ಇನ್ ಎವ್ರಿ ಬೋನ್ ಇನ್ ಹಿಸ್ ಬಾಡಿ. ದೇಹದ ಪ್ರತಿಯೊಂದು ಮೂಳೆಯನ್ನು ಸಹ ಮುಟ್ಟಿ ನೋಡಿಕೊಂಡು ಈ ಬೋನಲ್ಲಿ ನೋವಾಗ್ತಾ ಇದೆ ನನಗೆ, ಈ ಬೋನಲ್ಲಿ ನೋವಾಗ್ತಾ ಇದೆ ಅಂತ ಸಹ ಹೇಳ್ತಾ ಇದ್ದ. Physicians and surgeons came from far and wide. ಸೊ ಹಾಗಾಗಿ ಮೊದಲೇ ರಾಜ, ಈ ರಾಜನ ಟ್ರೀಟ್ಮೆಂಟ್ಗೆ ಅಂತ ಹೇಳಿದ್ರೆ ಮೊದಲೇ ಹೇಳ್ಬೇಕಾ, ಬೇರೆ ಕಡೆಯಿಂದ ಎಲ್ಲ ಸಹ ಅನೇಕ ಫಿಸಿಷಿಯನ್ಸು, ಸರ್ಜನ್ಗಳು ಎಲ್ಲ ಸಹ ನನಗೆ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಬಹಳ ದೂರದಿಂದ ಬಂದರು. ಫಾರ್ ಮೀನ್ಸ್ ದೂರ, ಬಹಳ ದೂರದಿಂದ, ಬಹಳ ಹಂತದಿಂದ ಎಲ್ಲ ಸಹ ಬಂದು ಟ್ರೀಟ್ಮೆಂಟ್ ಕೊಡೋಣ ಅಂತ ಹೇಳಿ. ಆದರೆ ದೇ ಲುಕ್ ಡೌನ್ ದ ಕಿಂಗ್ಸ್ ಥ್ರೋಟ್. ಬಂದಿರ್ತಕ್ಕಂಥ ಎಲ್ಲ ಫಿಸಿಷಿಯನ್ಸು ಮತ್ತು ಸರ್ಜನ್ಸು ಎಲ್ಲೂ ಸಹ ಏನು ಮಾಡಿದ್ರು, ದೇ ಲುಕ್ ಡೌನ್ ದ ಕಿಂಗ್ಸ್ ಥ್ರೋಟ್. ಬಂದಿರ್ತಕ್ಕಂಥವ್ರು ರಾಜನ ಒಂದು ಗಂಟ್ಲನ್ನ ಬಾಯಿ ತೆಗಿರಿ ಅಂತ ಹೇಳಿ ಗಂಟ್ಲಲ್ಲಿ ಇಣಕಿ ನೋಡಿದ್ರು. ದೆ ಟ್ಯಾಪ್ಡ್ ಇಸ್ ಜಸ್ಟ್, ಎದೆಯನ್ನ
ಟೆಸ್ಟ್ ಮಾಡಿ ನೋಡಿದ್ರು. ಅಂಡ್ ದೆ ಫೆಲ್ಟ್ ಹಿಸ್ ಪಲ್ಸ್, ಅವನ ನರವನ್ನ ನಾಡಿ ಮಿಡಿತವನ್ನ ಟೆಸ್ಟ್ ಮಾಡಿ ನೋಡಿದ್ರು. ದೆ ಹೆಮ್ಮಡ್ ಹೌಡ್ ಅಂಡ್ ಸ್ಟ್ರೋಕ್ ದೇರ್ ಬಿಯರ್ಡ್ಸ್, ಬಂದಿರ್ತಕ್ಕಂಥವ್ರು ದೆ ಹೆಮ್ಮಡ್ ಹೌ ದೇರ್ ಸ್ಟ್ರೋಕ್ ದೇರ್ ಬಿಯರ್ಡ್ಸ್, ಎಲ್ಲ ಸಹ ಯೋಚನೆ ಮಾಡಿ ಏನು ಸಮಸ್ಯೆ ಕಾಣ್ತಾ ಇಲ್ಲ, ಅವ್ನು ತುಂಬ ಹೆಲ್ದಿಯಾಗಿದ್ದಾನೆ ರಾಜ, ಏನಿದು ಈ ಥರ ಆಗ್ತಿದೆಯಾ ಅಂತ ಹೇಳಿ ತಲೆಯನ್ನು ಕೆರ್ಕೊಳ್ತಾರೆ. ಆ್ಯಂಡ್ ಗಡ್ಡವನ್ನ ಕೆರಿತಾರೆ ಬಿಯರ್ಡ್ಸ್. ಬಟ್ ದಿ ಕುಡ್ ಫೈಂಡ್ ನಥಿಂಗ್ ರಾಂಗ್, ಆದರೆ ರಾಜನಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಂದ್ರೆ ಯಾವ ಸಮಸ್ಯೆನೂ ಸಹ ಇಲ್ಲ. ಫಿಸಿಷಿಯನ್ಸ್ ಆರ್ ಸರ್ಜನ್ಸ್ ಆರ್ ಡಾಕ್ಟರ್ಸ್, ಆಗ ರಾಜ ಏನಾದ್ರು ನನಗೆ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿದ್ರೆ, ಏನಾದ್ರು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಅಂತಂದ್ರೆ ಆಗ ರಾಜ ಏನು ಹೇಳ್ತಾ, ಆಲ್ ಫಿಸಿಷಿಯನ್ಸ್ ಅಂಡ್ ಸರ್ಜನ್ಸ್ ಆರ್ ಡಾಕ್ಟರ್ಸ್, ಎಲ್ಲ ಫಿಸಿಷಿಯನ್ಸ್ ಸರ್ಜನ್ಸ್ ಸಹ ಡಾಕ್ಟರ್ಸ್ ಮೂರ್ಖರಾಗ್ಬಿಟ್ಟಿದ್ದಾರೆ. ಆರ್ ನಾಟ್ ದೇರ್ ಎನಿ ಪ್ಲೈನ್ ಆರ್ಡಿನರಿ ಡಾಕ್ಟರ್ಸ್ ಇನ್ ದ ಕಿಂಗ್ಡಮ್, ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದ ಚೀಫ್ ಮಿನಿಸ್ಟರ್ನ, ಇನ್ನೂ ಯಾರಾದರೂ ಬೇರೆ ಪ್ಲೈನ್ ಸಾಧಾರಣವಾಗಿರ್ತಕ್ಕಂತಹ ಮಾಮೂಲಿಯಾದಂತಹ ಡಾಕ್ಟರ್ಸು ನಮ್ಮ ಆಸ್ಥಾನದಲ್ಲಿ ಇದ್ದಾರಲ್ಲ ಅಂತ ಕೇಳ್ತಾ ಇದ್ದ. ದ ಪ್ಲೈನ್ ಆರ್ಡಿನರಿ ಡಾಕ್ಟರ್ಸ್ ಕೇಮ್ ಫ್ರಮ್ ಐದರ್ ಅಂಡ್ ಯಾನ್. After this, even they called the plain ordinary doctors from Hyder and Yarn. They felt the king's pulse. Again they came, again they checked the king's pulse, and again they tapped his chest, and again they looked down his throat. But nothing could found. ಏನು ಸಮಸ್ಯೆನೇ ಇಲ್ಲ, ಏನು ಸಿಗುತ್ತೆ ಇಲ್ಲಿ. ಓಕೆ, they howled and hemmed and took off their spectacles. Again ಅವರು ಸೇಮ್ ಒಂದು ಪ್ರೊಸೆಸ್ ಅನ್ನು ರಿಪೀಟ್ ಮಾಡಿಬಿಟ್ಟು ಸ್ಪೆಕ್ಟಿಕಲ್ಸ್ ಅನ್ನು ಹಾಕೊಂಡಿರ್ತಕ್ಕಂತಹ ಸ್ಪೆಕ್ಸ್ ಅನ್ನು ಸಹ ಕೆಳಗಿಟ್ಟು ನೋಡ್ತಾರೆ. ಪುಟ್ ದೆಮ್ ಆನ್ ಅಗೈನ್, ಮತ್ತೆ ಒಂದು ಸ್ಪೆಕ್ಟಿಕಲ್ಸ್ ಅನ್ನ ಮತ್ತೆ ಕಣ್ಣಿಗೆ ಹಾಕೊಳ್ತಾರೆ. ಈ ತರ ಎಲ್ಲ ಏನೇ ಸರ್ಕಸ್ ಮಾಡಿದ್ರು ಸಹ, ಪ್ರಯತ್ನ ಪಟ್ಟರು ಸಹ ರಾಜನಿಗೆ ಏನಾಗಿದೆ, ವಾಟ್ ಆಕ್ಚುಲಿ ಹ್ಯಾವ್ ಹ್ಯಾಪನ್ ಟು ಕಿಂಗ್ ಅಂತ ಹೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಈವನ್ ದೇ ಕುಡ್ ಫೈಂಡ್ ನಥಿಂಗ್ ರಾಂಗ್, ಆದ್ರೆ ಏನು ರಾಜನಿಗೆ ಸಮಸ್ಯೆ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. Plain ordinary doctors or dolls. Again, the king started scolding. Even he already scolded for the physicians also, and even the surgeons also. And now he was ready to scold for the doctors and idiots. Cried the king in a rage. He was crying and he was scolding to doctors and surgeons also, ordinary doctors also. Cried the king in a rage. Here, rage means angry. Rage means angry. Kopa. Cried the king in a rage. ಕೋಪದಿಂದ ಆಳ್ತಾ ಹೇಳ್ತಾನೆ, the next one who examines me and finds nothing wrong will have his ears cut off and his nose shortened. ಕೋಪ ಬಂದು ಆಳ್ತಾ ರಾಜ ಹೇಳ್ತಾನೆ, ದ ನೆಕ್ಸ್ಟ್ ಒನ್ ಹೂ ಎಕ್ಸಾಮಿನ್ಸ್ ಮೀ, ನೆಕ್ಸ್ಟ್ ಮುಂದೆ ಬಂದು ಯಾರು ನನ್ನ ಚೆಕ್ ಮಾಡ್ತಾರೆ, ಯಾರು ನನ್ನ ಟೆಸ್ಟ್ ಮಾಡಿ ಎಕ್ಸಾಮಿನ್ ಮಾಡಿ ಪರೀಕ್ಷೆ ಮಾಡಿ ಹೇಳ್ತಾರೆ, ಫೈಂಡ್ಸ್ ನಥಿಂಗ್ ರಾಂಗ್, ಏನಾದರೂ ನಲ್ಲಿ ಸಮಸ್ಯೆ ಇದೆ ಅಥವಾ ಇಲ್ಲ ಅಂತ ಹೇಳಲಿಲ್ಲ ಅಂತಂದ್ರೆ ರಾಂಗ್ ವಿಲ್ ಹ್ಯಾವ್ ಹಿಸ್ ಇಯರ್ಸ್ ಕಟ್ ಆಫ್, ಅವರ ಕಿವಿಗಳನ್ನು ಕಟ್ ಮಾಡ್ಬಿಡ್ತೇನೆ, ಅಂಡ್ ಹಿಸ್ ನೋಸ್ ಶಾರ್ಟ್ ಅಂಡ್, ಅವರ ಮೂಗನ್ನ ಚಿಕ್ಕದ್ ಮಾಡ್ತೀನಿ ಅಂತ ಹೇಳಿ ಅವನು ಘೋಷಣೆಯನ್ನು ಮಾಡ್ತಾನೆ, ಈ ಥರ ಡಿಕ್ಲೇರ್ ಮಾಡ್ತಾನೆ. This did not stop the coming of the doctors. ರಾಜ ಈ ಥರ ಹೇಳಿದ್ರು ಸಹ ಕಿವಿಯನ್ನು ಕಟ್ ಮಾಡ್ತೀನಿ, ನೋಸನ್ನ ಶಾರ್ಟನ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಜನರ ಬರುವಂತಹ ಸಂಖ್ಯೆ ಕಡಿಮೆ ಆಗಲಿಲ್ಲ. This did not stop the coming of the doctors and the surgeons and the physicians. ಯಾರು ಸಹ ಬರೋದು ಸಂಖ್ಯೆ ಕಮ್ಮಿ ಆಗಲಿಲ್ಲ. The king kept sending messengers again. Even the king was not stopped. The king kept sending messengers. ಒಂದು ಸಂದೇಶವಾಹಕರನ್ನ ಕಳಿಸ್ತಾನೆ, ಬೇರೆ ಬೇರೆ ಕರ್ಕೊಂಡ್ಬನ್ನಿ ಟ್ರೀಟ್ಮೆಂಟ್ಗೋಸ್ಕರ ಅಂತ ಹೇಳಿ. ಆ್ಯಂಡ್ ಕೋರ್ಟಿಯರ್ಸ್ ಅನೇಕ ಜನ ಆಸ್ಥಾನಿಕರನ್ನು ಸಹ ದೂರ ದೂರದ ಪ್ರದೇಶಗಳಿಗೆ ಕಳಿಸ್ಕೊಡ್ತಾರೆ. ದ ಪೀಪಲ್ ವಾರ್ ಇನ್ ಡೆಸ್ಪೇರ್. DSPAIR. ಡೆಸ್ಪೇರ್ ಮೀನ್ಸ್ ಹತಾಶೆಗೊಂಡಂತಹ ಜನ ಬೇಜಾರು ಮಾಡ್ಕೊಳ್ತಾರೆ. ಏನಿದು ರಾಜ ತಾನು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಬಿಟ್ಟು ಜಸ್ಟ್ ಹಿ ವಾಸ್ ವೇಸ್ಟಿಂಗ್ ಹಿಸ್ ಟೈಮ್ ಅಂತ ಹೇಳಿ ಆರ್ಡಿನರಿ ಪೀಪಲ್ಗೆ ಗೊತ್ತಾಗ್ತಿದೆ, ಬಟ್ ರಾಜನಿಗೆ ರಿಯಲೈಸ್ ಆಗ್ತಾ ಇಲ್ಲ ಮಕ್ಕಳೇ. Such an epidemic of heads without ears and faces. ನೋಡಿ, ಕಿವಿಗಳು ಇಲ್ಲದೆ ಇರ್ತಕ್ಕಂಥದ್ದು ಮತ್ತೆ ಫೇಸಸ್, ಮುಖವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು, ವಿತ್ ಶಾರ್ಟ್ ಅಂಡ್ ನೋಸಸ್ ವಾಸ್ ನೆವರ್ ಸೀನ್. ಅಂದರೆ ಯಾರು ಸಹ ಮುಂದೆ ಬಂದು ರಾಜನಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಮುಂದೆ ಬರಲ್ಲ. ಬಿಕಾಸ್ ಕಿವಿಯನ್ನು ಕಟ್ ಮಾಡಿಸ್ಕೊಬೇಕಾಗತ್ತೆ ಅಥವಾ ಮೂಗನ್ನು ಶಾರ್ಟ್ ಮಾಡ್ಕೊಬೇಕಾಗತ್ತೆ, ನೋಸನ್ನು. ಸೊ ಹಾಗಾಗಿ ಫೈನಲಿ, ಎಸ್ ಚಿಲ್ಡ್ರನ್, ಫೈನಲಿ ಒನ್ ಫೆಲೋ ವಿ ಗಾಟ್. ಫೈನಲಿ ಅಂತಿಮವಾಗಿ ಎ ಸಿಂಪಲ್ old woman came to see the king. ರಾಜನನ್ನ ನೋಡ್ಲಿಕ್ಕೆ ಬರ್ತಾಳೆ. ದ ಎಕ್ಸಾಸ್ಟೆಡ್ ಪ್ರೈಮ್ ಮಿನಿಸ್ಟರ್,
ಅಷ್ಟರಲ್ಲಾಗಲೇ ರಾಜನಿಗೆ ತೋರಿಸ್ತಾ ಪ್ರೈಮ್ ಮಿನಿಸ್ಟರು ಮುಗದೇ ಹೋಗ್ಬಿಟ್ಟಿದ್ದ, ಎಕ್ಸಾಸ್ಟ್ ಆಗ್ಬಿಟ್ಟಿದ್ದ, ಅವನು ಬಳಲಿದ್ದ, ಸುಸ್ತಾಗಿದ್ದ, ಟಯರ್ಡ್ ಆಗಿದ್ದ. ಬ್ರಾಡ್ ಹರ್ ಇನ್ ಟು ದ ರಾಯಲ್ ಬೆಡ್ ಚೇಂಬರ್. ಪ್ರೈಮ್ ಮಿನಿಸ್ಟರು ಒಬ್ಬ ಲೇಡಿ ಬರ್ತಾರೆ, ಅವ್ರನ್ನ ರಾಜ ಮಲಗಿರ್ತಕ್ಕಂಥ ಪ್ಲೇಸಿಗೆ, ರೂಮಿಗೆ ಕರ್ಕೊಂಡ್ಬರ್ತಾರೆ, ರಾಜನ ಚೇಂಬರ್ಗೆ ಲೇಡಿನ ಕರ್ಕೊಂಡ್ಬರ್ತಾರೆ. ದ ಸಿಂಪಲ್ ಓಲ್ಡ್ ವಿಮೆನ್. ಯಾರಿಗೆ ಹಾಗಾದ್ರೆ ಈ ಸರಿ ಬಂದಿದ್ದು? ದ ಸಿಂಪಲ್ ಓಲ್ಡ್ ವಿಮೆನ್. ಸಿಂಪಲ್ ಓಲ್ಡ್ ವಿಮೆನ್ ಪಿಯರ್ಡ್ ಇನ್ ಟು ದ ಕಿಂಗ್ಸ್ ಫೇಸ್. ಬಂದು ಆಕೆ ಬಗ್ಗೆ ರಾಜನ ಮುಖದಲ್ಲಿ ಏಣಿಕೆ ನೋಡ್ತಾಳೆ. ಫಾರ್ ಎ ಲಾಂಗ್ ಟೈಮ್, ಬಹಳ ಹೊತ್ತು ರಾಜನ ಮುಖದಲ್ಲಿ ಏಣಿಕೆ ನೋಡಿ, ದೆನ್ ಶಿ ಸೆಡ್, ಆಮೇಲೆ ಹೇಳ್ತಾಳೆ, Your Majesty, you are suffering from a strange and rare disease. Your Majesty, you are suffering from a rare and strange disease. ನಿಮ್ಗೆ ತುಂಬ ವಿಚಿತ್ರವಾಗಿರ್ತಕ್ಕಂತಹ ಮತ್ತು ಅಪರೂಪದ ಒಂದು ಕಾಯಿಲೆ ಬಂದಿದೆ. ಸ್ಟ್ರೇಂಜ್ ಅಂಡ್ ರೇರ್ ಡಿಸೀಸ್ ಅಂತ ಹೇಳ್ತಾಳೆ. ಸೊ ರೇರ್ ಅಂಡ್ ಸ್ಟ್ರೇಂಜ್ that no name exists for it. ಆಮೇಲೆ ಹೇಳ್ಲಿಕ್ಕೆ she is so intelligent old woman she is. Okay, so rare and strange, ತುಂಬಾ ಅಪರೂಪದ ಮತ್ತು ವಿಚಿತ್ರವಾದಂತಹ ಕಾಯಿಲೆ ಆಗಿದೆ. that no name exists for it. ಯಾವುದೇ ಒಂದು ಹೆಸರು ಆ ಒಂದು ಕಾಯಿಲೆಗೆ ಹೆಸರಿಲ್ಲ ಅಂತ ಹೇಳ್ತಾಳೆ. there I knew it. ಆಗ ರಾಜ ಹೇಳ್ತಾರೆ, there I knew it. ಹೌದು ನನಗೆ ಗೊತ್ತಿದೆ ಅದೇನು ಕಾಯಿಲೆ ಅಂತ. cried the king in glee. ಬಹಳ ದುಃಖದಲ್ಲಿ ರಾಜ ಎಸ್ ಅಂತ ಹೇಳ್ತಾನೆ. I kept telling all of them. ಸೊ ನಾನು ಹಾಗಾಗಿನೇ ಎಲ್ರಿಗೂ ಸಹ ಹೇಳ್ತಾ ಇದ್ದೀನಿ, the fools that I am a sick man. ಮೂರ್ಖರೇ, ನನಗೆ ನಾನು ಕಾಯಿಲೆಯಿಂದ ನಡೀತಾ ಇರ್ತಕ್ಕಂಥ ಮನುಷ್ಯ. the fools I am a sick man. ನಾನು ಕಾಯಿಲೆಯಿಂದ ನಡೀತಿರ್ತಕ್ಕಂಥ ಮನುಷ್ಯನಾಗಿದ್ದೀನಿ ಅಂತ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ. ಬಟ್ nobody is taking care about me ಅಂತ ಹೇಳ್ತೇನೆ ರಾಜ. A very sick man, said the old woman. ಆಗ ಓಲ್ಡ್ ವುಮೆನ್ ರಾಜನಿಗೆ ಇನ್ನೂ ಬೂಸ್ಟ್ ಮಾಡುವ ರೀತಿಯಲ್ಲಿ ಎ ವೆರಿ ಸಿಕ್ ಮ್ಯಾನ್, ಹೌದು ತುಂಬಾ ಹುಷಾರಿಲ್ಲ ನಿಮಗೆ ಅಂತ ಓಲ್ಡ್ ವುಮೆನ್ ಹೇಳ್ತಾಳೆ. ದ ಕಿಂಗ್ ಲರ್ನ್ಡ್ ಬ್ಯಾಕ್ ಅಮಾಂಗ್ ಹಿಸ್ ಸಿಲ್ಕನ್ ಪಿಲ್ಲೋಸ್ ಅಂಡ್ ಕ್ಲೋಸ್ಡ್ ಹಿಸ್ ಐಸ್. ಆಗ ದ ಕಿಂಗ್ ಲೀನ್ಡ್ ಬ್ಯಾಕ್. ಆಗ ರಾಜ ಏನ್ ಮಾಡ್ತಾನೆ, ಮತ್ತೆ ಇನ್ನು ಬೆಚ್ಚನೆಗೆ ಒತ್ಕೊಂಡು ಮಲಗುವಂತ ಪ್ರಯತ್ನವನ್ನ ಮಾಡ್ತಾನೆ. ಬ್ಯಾಕ್ ಅಮಾಂಗ್ ಹಿಸ್ ಸಿಲ್ಕನ್ ಪಿಲ್ಲೋಸ್, ಅವನೊಂದು ಸಿಲ್ಕನ್ ಪಿಲ್ಲೋಸ್ ನ ಇಟ್ಕೊಂಡಿದ್ದಾನೆ. ಅಂಡ್ ಕ್ಲೋಸ್ಡ್ ಹಿಸ್ ಐಸ್, ಅವನ ಕಣ್ಣನ್ನ ಜೋರಾಗಿ ಮುಚ್ಕೊಳ್ತಾನೆ. ಅಂಡ್ ರಿಂಕಲ್ಡ್ ಹಿಸ್ ಬ್ರೋ, ಅವನ ಸುಕ್ಕ ಕಟ್ಟಿರ್ತಕ್ಕಂಥ ಒಂದು ಮುಖದಲ್ಲಿ ಐಬ್ರೋಸನ್ನ ಹೀಗೆ ಇಟ್ಕೊಂಡು, ಇಫ್ ಯು ಆರ್ ಇನ್ ಪೇನ್, ಅವನ ಐಬ್ರೋಸ್ನ ಸಹ ಶಾರ್ಟನ್ ಮಾಡ್ಕೊಳ್ತಾನೆ. ಆ್ಯಂಡ್ ಈಸ್ ದೇರ್ ನೋ ಕ್ಯೂರ್ ಫಾರ್ ಮೀ ಹಿ ಆಸ್ಕ್ಡ್. ಹಾಗಾದ್ರೆ ನನ್ನ ಕಾಯಿಲೆಗೆ ಯಾವುದೇ ಕ್ಯೂರ್ ಇಲ್ವಾ ಅಂತ ಹೇಳಿ ಕೇಳ್ತಾನೆ. ಹೋ ಯಸ್ ಯುವರ್ ಮೆಜೆಸ್ಟಿ. ಆಗ ಅವಳು ಹೇಳ್ತಾಳೆ, ಖಂಡಿತ ಕ್ಯೂರ್ ಇದೆ ಮಹಾರಾಜರೇ. ಯು ನೀಡ್ ಸ್ಲೀಪ್ ಬಟ್ ಒನ್ ನೈಟ್. ನೀವು ಮಲಗಬೇಕು ಕಣ್ ತುಂಬ ಒಂದು ರಾತ್ರಿ. ಇನ್ ದ ಶರ್ಟ್ ಆಫ್ ಎ ಹ್ಯಾಪಿ ಮ್ಯಾನ್. ಇನ್ ದ ಶರ್ಟ್ ಆಫ್ ಎ ಹ್ಯಾಪಿ ಮ್ಯಾನ್ ಅಂದ್ರೆ ಯಾವಾಗಲೂ ಸಂತೋಷವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಒಂದು ಶರ್ಟ್ ಅನ್ನ ನೀವು ಹಾಕೊಂಡು ಮಲಗಿದ್ದೆ ಅಂದ್ರೆ ನೀವು ತುಂಬಾ ಹ್ಯಾಪಿ ಆಗಿರ್ತೀರಿ. ಆ್ಯಂಡ್ ಯು ವಿಲ್ ಬಿ ಕ್ಯೂರ್ಡ್ ಇನ್ಸ್ಟೆಂಟ್ಲಿ. ಆಗ ನೀವು ತಕ್ಷಣಕ್ಕೆ ಕ್ಯೂರ್ ಆಗ್ತೀರಿ ಅಂತ ಹೇಳ್ತಾನೆ. ಆ್ಯಂಡ್ said the simple old woman. ಈ ತರ ಒಂದು ಸಿಂಪಲ್ ಓಲ್ಡ್ ವುಮೆನ್ ಹೇಳ್ಬಿಡ್ತಾಳೆ. ದ ಕಿಂಗ್ ಸಮ್ಮೌಂಡ್ ದ ಕ್ಯಾಪ್ಟನ್. ಅಷ್ಟರಲ್ಲಿ ರಾಜ ಏನ್ ಮಾಡ್ದ, ಕರೆಯನ್ನ ಕಳಿಸ್ತಾನೆ, ಒಬ್ಬ ಕ್ಯಾಪ್ಟನ್ ನ ಕರೆಸ್ತಾನೆ. ಆಫ್ ಹಿಸ್ ಗಾರ್ಡ್, ಎಲ್ಲ ಸೆಕ್ಯೂರಿಟೀಸ್ ನ ಕಳಿಸ್ತಾನೆ. ಅಂಡ್ ಹಿಸ್ ಬ್ರೇವೆಸ್ಟ್ ಸೋಲ್ಜರ್ಸ್, ಇರ್ತಕ್ಕಂಥ ತುಂಬಾನೇ ಧೈರ್ಯವನ್ನು ಹೊಂದಿರತಕ್ಕಂಥ ಎಲ್ಲ ಸೈನಿಕರನ್ನು ಸಹ, ಸೋಲ್ಜರ್ಸ್ ಅನ್ನು ಸಹ ಕರೆಸ್ತಾನೆ. ದ ಬೆಸ್ಟ್ ಕೋರ್ಟಿಯರ್ಸ್ ಇನ್ ದ ಲ್ಯಾಂಡ್. ದ ಬೆಸ್ಟ್ ಕೋರ್ಟಿಯರ್ಸ್ ಇನ್ ದ ಲ್ಯಾಂಡ್. ಇಡೀ ರಾಜ್ಯದಲ್ಲೇ ಇದ್ದಂತಹ ಬೆಸ್ಟ್ ಕೋರ್ಟಿಯರ್ಸ್ ನ ಕರೆಸ್ತಾನೆ ಅಂತ ಸ್ಥಾನಿಕರನ್ನ. ಅಂಡ್ ಸ್ವಿಫ್ಟೆಸ್ಟ್ ಮೆಸೆಂಜರ್ಸ್, ತುಂಬ ತೀವ್ರವಾಗಿ ಫಾಸ್ಟ್ ಆಗಿ ಮೆಸೇಜ್ ಅನ್ನು ತಿಳಿಸ್ತಕ್ಕಂಥ ವ್ಯಕ್ತಿಗಳನ್ನು ಸಹ ಕರೆಸ್ತಾನೆ. ಅಂಡ್ ಹೆರಾಲ್ಡ್ಸ್ ಎಲ್ಲರನ್ನ ಕರೆಸಿದ ನಂತರ ಸ್ಟಾರ್ಟ್ ಆಫ್ ಅಟ್ ವಾನ್ಸ್, ಒಂದೇ ಕ್ಷಣಕ್ಕೆ ನೀವೆಲ್ಲ ಸಹ ನಿಮ್ಮ ಕೆಲಸನ ಶುರು ಮಾಡಬೇಕು. ಹಿ ಕಮಾಂಡೆಡ್ ದೆಮ್, ಅವ್ರಿಗೆಲ್ಲರೂ ಸಹ ಕಮಾಂಡ್ ಅನ್ನ ಮಾಡ್ತಾನೆ. ಅಂಡ್ ಬ್ರಿಂಗ್ ಮಿ ಬ್ಯಾಕ್ ದ ಶರ್ಟ್ ಆಫ್ ಎ ಹ್ಯಾಪಿ ಮ್ಯಾನ್. ಎಸ್, ಅಂಡ್ ಬ್ರಿಂಗ್ ಮಿ ಬ್ಯಾಕ್ ದ ಶರ್ಟ್ ಆಫ್ ಎ ಹ್ಯಾಪಿ ಮ್ಯಾನ್ ಅಂದ್ರೆ ಹೋಗ್ಬಿಟ್ಟು ನೀವೆಲ್ಲ ಸಹ ತುಂಬಾ ಇಡೀ ವರ್ಲ್ಡ್ ಅಲ್ಲಿ ಹ್ಯಾಪಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಶರ್ಟ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಅಂಡ್ ಮೈಂಡ್ ಯು, ಮತ್ತೆ ಗೊತ್ತಿದೆ ನಿಮಗೆ, ಡೋಂಟ್ ಡೈ ವಿಥೌಟ್ ಇಟ್. ನೀವು ಆ ಶರ್ಟ್ ಅನ್ನ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಸಹ ನೀವು ಹಾಗೆ ಇಲ್ಲ, ಯು ಡೋಂಟ್ ಕಮ್ ಬ್ಯಾಕ್ ವಿಥೌಟ್ ಹ್ಯಾಪಿ ಮ್ಯಾನ್ಸ್ ಶರ್ಟ್ ಅಂತ ಹೇಳ್ತಾನೆ. ಹಿ ಹ್ಯಾಂಡೆಡ್ ಡಾಕ್ಲಿ, ಈ ತರ ಹೇಳಿ ಅವನು ಸುಮ್ಮನಾಗ್ತಾನೆ. ಅದನ್ನ ಕಠೋರವಾಗಿ ಹೇಳ್ತಾನೆ. ದ ಸೋಲ್ಜರ್ಸ್ ಅಂಡ್ courtiers and messengers and heralds traveled far and wide. Yes, the soldiers, ಸೈನಿಕರು, courtiers, ಆಸ್ಥಾನಿಕರು, ಮೆಸೆಂಜರ್ಸ್, ಸಂದೇಶವಾಹಕರು, heralds ಎಲ್ಲ ಸಹ traveled far and wide, ಬಹಳ ದೂರದವರೆಗೆ, ಬಹಳ ಅಗಲದ ದೂರದವರೆಗೆ
ಓಡಾಡ್ತಾರೆ. ಈಸ್ಟ್ ಅಂಡ್ ವೆಸ್ಟ್, ಈಸ್ಟ್ ಇಂದ ವೆಸ್ಟ್ ದಿಕ್ಕಿಗೆ ಹೋಗ್ತಾರೆ. ಫ್ರಮ್ ನಾರ್ತ್ ಟು ಸೌತ್, ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಾರೆ, ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾರೆ. ಅಕ್ರಾಸ್ ಸೀಸ್, ಅನೇಕ ಸಮುದ್ರಗಳ ಕಡೆಗೆ ಸಹ ಹೋಗ್ತಾರೆ. ಅಂಡ್ ಡೆಸರ್ಟ್ಸ್, ಮರುಭೂಮಿಗಳೆಲ್ಲ ಸಹ ಅಲ್ದಾಡ್ತಾರೆ. ಥ್ರೂ ಸಿಟೀಸ್, ಅನೇಕ ಸಿಟಿಗಳಿಗೆ ಭೇಟಿಯನ್ನು ಕೊಡ್ತಾರೆ ನೋಡೋಕೆ ಅಂತ. ಅಂಡ್ ಓವರ್ ಮೌಂಟೇನ್ಸ್, ಅನೇಕ ಪರ್ವತಗಳಲ್ಲೂ ಸಹ ಹೋಗಿ ಬರ್ತಾರೆ. ಫ್ರಮ್ ಒನ್ ಎಂಡ್ ಆಫ್ ದ ಕಿಂಗ್ಡಮ್ ಟು ದ ಅದರ್, ಒಂದು ಸಾಮ್ರಾಜ್ಯದ ಸ್ಟಾರ್ಟಿಂಗ್ ಇಂದ ಸಹ ಎಂಡಿಂಗ್ ನವರೆಗೆ ಎಲ್ಲ ಕಡೆ ಓಡಾಡ್ತಾರೆ. ಬಟ್ ನೋವೇರ್ ವುಡ್ ದೇ ಫೈಂಡ್ ಎ ಹ್ಯಾಪಿ ಮ್ಯಾನ್. ಇಷ್ಟೆಲ್ಲ ಓಡಾಡಿದ್ರು ಸಹ ಎಲ್ಲೂ ಸಹ ಹ್ಯಾಪಿ ಆಗಿರ್ತಕ್ಕಂಥ ಮನುಷ್ಯ ಅವರಿಗೆ ಸಿಗಲೇ ಇಲ್ಲ. ದ ಸೆಂಟ್ ಲಾಂಗ್ ರಿಪೋರ್ಟ್ಸ್ ಟು ದ ಕಿಂಗ್. ಹಾಗೇನ್ ಮಾಡ್ತಾರೆ ಎಲ್ಲ ಸಹ ಉದ್ದನೆಯ ಒಂದು ರಿಪೋರ್ಟ್ ಕಳಿಸ್ಕೊಡ್ತಾರೆ ರಾಜನಿಗೋಸ್ಕರ. ಅಂಡ್ ದಿಸ್ ಇಸ್ ವಾಟ್ ದೇ ಸೆಡ್. ಆ ಒಂದು ರಿಪೋರ್ಟ್ ಅವ್ರು ಈ ತರ ಬರ್ತಾರೆ ಏನಂತ, ದ ಪೀಪಲ್ ಇನ್ ದ ಈಸ್ಟ್ ಮೈಟ್ ಬಿ ಹ್ಯಾಪಿ. ದ ಪೀಪಲ್ ಇನ್ ದ ಈಸ್ಟ್, ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಎಲ್ಲರೂ ಸಹ ತುಂಬಾ ಹ್ಯಾಪಿಯಾಗಿರ್ತಾರಂತೆ ಜನ. ಇಫ್ ಯುವರ್ ಮೆಜೆಸ್ಟಿ ಡಿಡ್ ನಾಟ್ ಟ್ಯಾಕ್ಸ್ ದೆಮ್ ಸೋ ಹೆವಿಲಿ. ಮಹಾರಾಜ ನಾನು ಟ್ಯಾಕ್ಸ್ ಅನ್ನು ಹಾಕಲಿಲ್ಲ ಅಂತಂದ್ರೆ, ಅವ್ರ ಮೇಲೆ ತೆರಿಗೆಯನ್ನು ಹಾಕಲಿಲ್ಲ ಅಂತಂದ್ರೆ ಅವರೆಲ್ಲ ಸಹ ತುಂಬಾ ಹ್ಯಾಪಿಯಾಗಿರ್ತಾರಂತೆ ಅಂತ ಹೇಳ್ತಾರೆ. ಅಂಡ್ ದ ಪೀಪಲ್ ಇನ್ ದ ವೆಸ್ಟ್, ಪಶ್ಚಿಮ ಭಾಗದಲ್ಲಿ ಬಂದು ಮೈಟ್ ಬಿ ಹ್ಯಾಪಿ, ಜನ ಹ್ಯಾಪಿಯಾಗಿರ್ತಾರಂತೆ. ಇಫ್ ದೇ ಡಿಂಟ್ ಹ್ಯಾವ್ ಟು ವರ್ಕ್, ಅವ್ರಿಗೆ ಕೆಲಸ ಮಾಡೋದೇ ಇಲ್ಲ ಅಂತಂದ್ರೆ ಅವ್ರು ಆರಾಮಾಗಿದ್ದಾರೆ. ಅವ್ರಿಗೆಲ್ಲ ಫುಡ್ ಎಲ್ಲ ಪ್ರೊವೈಡ್ ಮಾಡಿದ್ರೆ ಆರಾಮಾಗಿರ್ತಾರಂತೆ. ಕೆಲಸ ಮಾಡಬಾರ್ದಂತೆ ಅವರು. ಸೋ ಲಾಂಗ್ ಅಂಡ್ ಸೋ ಹಾರ್ಡ್, ಬಹಳ ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ದೇ ನೀಡ್ ರೆಸ್ಟ್ ಅಂತೆ. ಸೊ ದೇ ಮೈಟ್ ಹ್ಯಾವ್ ಎ ಲಿಟಲ್ ಟೈಮ್ ಟು ಎಂಜಾಯ್ ಸಿಂಗಿಂಗ್ ಆನ್ ಡ್ಯಾನ್ಸಿಂಗ್. ಅವ್ರಿಗೆ ಸ್ವಲ್ಪ ಸಮಯ ಹಾಡು ಹೇಳಲಿಕ್ಕೆ ಮತ್ತೆ ಡ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿ ಕಳೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಅವ್ರು ತುಂಬಾ ಹ್ಯಾಪಿಯಾಗಿರ್ತಾರಂತೆ ಅಂತ ಒಂದು ಸಂದೇಶವನ್ನು ಬರೆದು ಕಳಿಸ್ತಾರೆ. ಆನ್ ದ ಪೀಪಲ್ ಇನ್ ದ ನಾರ್ತ್, ಅಂಡ್ ದ ಪೀಪಲ್ ಇನ್ ದ ನಾರ್ತ್, ಉತ್ತರದ ಭಾಗದಲ್ಲಿ ಮೈಟ್ ಬಿ ಹ್ಯಾಪಿ. ನಾರ್ತ್ ಪೀಪಲ್ ಮೈಟ್ ಬಿ ಹ್ಯಾಪಿ ಇಫ್ ಸಮ್ಟೈಮ್ಸ್ ದೇ ಕುಡ್ ಸಿ ಯು. ಆಗಾಗ್ಗೆ ಆಫನ್ ಅಂಡ್ ಆಫನ್ ದ ನಾರ್ತ್ ಪೀಪಲ್ ವಿಲ್ ಕಮ್ ಅಂಡ್ ಸಿ ದ ಕಿಂಗ್, ಮೀನ್ಸ್ ದೇ ಫೀಲ್ ವೆರಿ ಹ್ಯಾಪಿ. ಬಂದು ರಾಜನ ನೋಡಿದ್ದೆ ಆದ್ರೆ, ಆಗಾಗ್ಗೆ ಬಂದು ರಾಜನ ನೋಡಿದ್ದೆ ಆದ್ರೆ, ಭೇಟಿ ಮಾಡಿದ್ದೆ ಆದ್ರೆ ಅವ್ರು ತುಂಬಾ ಹ್ಯಾಪಿಯಾಗಿರ್ತಾರಂತೆ. ಅಂಡ್ ಫೆಲ್ಟ್ ಯು ವರ್ ಇಂಟ್ರೆಸ್ಟೆಡ್ ಇನ್ ದೆಮ್. ಆಗ ನೀವು ಸಹ, ಮಹಾರಾಜನು ಸಹ ಅವ್ರ ಬಗ್ಗೆ ನೀವು ಆಸಕ್ತಿಯನ್ನು ತೋರಿಸಿದ್ರೆ ಆಗ ನಾರ್ತಿನ ಪೀಪಲ್ಗೆ ತುಂಬಾ ಖುಷಿ ಆಗುತ್ತಂತೆ ಅಂತ ಸಹ ಹೇಳ್ತಾರೆ. ಅಂಡ್ ದ ಪೀಪಲ್ ಇನ್ ದ ಸೌತ್, ಸರಿ ದಕ್ಷಿಣ ಭಾಗದಲ್ಲಿ ಬಂದು ಮೈಟ್ ಬಿ ಹ್ಯಾಪಿ. ಸೌತ್ ಪೀಪಲ್ ತುಂಬಾ ಹ್ಯಾಪಿ ಆಗಿರ್ತಾರಂತೆ. ಇಫ್ ಯುವರ್ ಮೆಜೆಸ್ಟಿ ವುಡ್ ನೋಟಿಸ್ ದರ್ ಇಂಡಸ್ಟ್ರಿ, ಇಫ್ ಯುವರ್ ಮೆಜೆಸ್ಟಿ ನೋಟಿಸ್ ದರ್ ಇಂಡಸ್ಟ್ರಿ ಅಂಡ್ ಫೇತ್ಫುಲ್ನೆಸ್ ಅಂಡ್ ವುಡ್ ರಿವಾರ್ಡ್ ದಮ್. ಎಸ್, ಅವ್ರು ಹ್ಯಾಪಿ ಆಗಿರ್ತಾರಂತೆ ಯಾವಾಗ ಮಕ್ಕಳೇ ಹಾಗಾದ್ರೆ ನೋಟಿಸ್ ದರ್ ಇಂಡಸ್ಟ್ರಿ, ಅವ್ರು ಮಾಡಿರ್ತಕ್ಕಂಥ ಎಲ್ಲ ಇಂಡಸ್ಟ್ರೀಸ್ ಕೈಗಾರಿಕೆಗಳನ್ನ ಅವ್ರು ಗಮನಿಸಿದ್ದೆ ಆದ್ರೆ ಮಹಾರಾಜ, ಅಥವಾ ಫೇತ್ಫುಲ್ನೆಸ್ ಅವರ ನಂಬಿಕೆಯನ್ನ, ಅವರ ಲಾಯಲ್ಟಿಯನ್ನ, ಅವರ ನಿಯತ್ತನ್ನ ಗಮನಿಸಿದ್ದೆ ಆದ್ರೆ, ಅಂಡ್ ವುಡ್ ರಿವಾರ್ಡ್ ದೆಮ್, ಹಾಗಾಗಿ ಮಹಾರಾಜ ಅವರಿಗೆ ಬಹುಮಾನವನ್ನ ಕೊಟ್ಟಿದ್ದೆ ಆದ್ರೆ ಅವ್ರಿಗೆ ಬಹಳ ಖುಷಿ ಆಗುತ್ತಂತೆ. ಯಾರಿಗೆ? ಸೌತ್ ಪೀಪಲ್ಗೆ. See children, like this, from east people and the west people and the north people and the south people, they told their opinions totally differently, and they all want that the king should give his attention towards those people, and the king should give rewards to that people, and the king should give facilities to that people. These are all the things they are expecting from the king. That people expecting all these things from the king. But the king is not doing now. He was taking rest and he was always being lazy and he is not doing anything, and he was telling that I am suffering from some disease. See, this thing will happen. But understand children, one's duty is most important thing in their life. One's duty is most important thing in the life. ಅಂದ್ರೆ ಒಬ್ಬರ ಒಂದು ಕರ್ತವ್ಯ ಮಾಡ್ತಕ್ಕಂಥ ಕೆಲಸ ಅವ್ರ ಜೀವನದಲ್ಲಿ ತುಂಬಾನೇ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಆಗುತ್ತೆ. See, the animals will also have their food, and even the animals will also sleep, and animals will also lead their life. Like that only the human beings, ನಾವು ಕೂಡ ಊಟ ಮಾಡ್ತೀವಿ, ಮಲಗ್ತೀವಿ, ಸಂಸಾರ ಮಾಡ್ತೀವಿ, ಅದಕ್ಕೂ ನಮಗೂ ವ್ಯತ್ಯಾಸ ಇದೆ. ವಿ ಹ್ಯಾವ್ ಟು ಡೂ ದ ವರ್ಕ್ಸ್. ಅದಕ್ಕೂ ಸಹ ನಮಗೂ ವ್ಯತ್ಯಾಸವನ್ನು ನೋಡ್ತೀವಿ, ಡಿಫ್ರೆನ್ಸಸ್ನ ನೋಡ್ತೀವಿ. ಸೊ ಆ ಡಿಫ್ರೆನ್ಸ್ ಏನಾಗಿರಬೇಕು? ಗಿವಿಂಗ್ ರೆಸ್ಪೆಕ್ಟ್ ಟು ಅವರ್ ವರ್ಕ್ ಆ್ಯಂಡ್ ಡೂಯಿಂಗ್ ಅವರ್ ವರ್ಕ್ ಇನ್ ಎ ಬೆಟರ್ ವೇ, ಉತ್ತಮವಾದ ರೀತಿಯಲ್ಲಿ ನಮ್ಮ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗೆ ಸಿ ನಾವು ಐ ಥಿಂಕ್ students, children, now you are understanding that which type of king you are saying in this lesson. Yes, now we will see, continue this lesson, okay? And the people in the south might be happy if your majesty would notice their industry and faithfulness and would reward them, okay? The king read the reports
When the messenger sent his reports, the king read the reports one by one, hastily and flung them away. He read the reports hastily, ಆತುರಾತುರವಾಗಿ ಬೇಗನೆ ಫಾಸ್ಟ್ ಆಗಿ ಓದ್ಬಿಡ್ತಾನೆ, and flung them away, ಅದನ್ನೇ ಹೆಸರು ಬಿಡ್ತಾ ಇದ್ದ. But as the time went by, ತದನಂತರ ಒಂದೊಂದೇ ಅನೇಕ ಪತ್ರಗಳನ್ನ ಈತ ಓದ್ತಾ and none of the messengers returned. ಅವ್ರ ಮೆಸೇಜಸ್ ಸಹ ಅವ್ರು ಯಾರು ವಾಪಸ್ ಬರಲಿಲ್ಲ. ಅನೇಕ ಪತ್ರಗಳನ್ನ ಈ ಥರ ಬರೀತಾನೇ ಇದ್ದಾರೆ. and more reports, ಅನೇಕ ರಿಪೋರ್ಟ್ಸ್ಗಳು ಇದೇ ಥರ ಬರ್ತಾ ಇದೆ. came to him of a people that might be happy. ಅನೇಕ ಲೆಟರ್ಸ್ ಬಂತು. ಕೊನೆಗೆ ಎಲ್ಲ ಲೆಟರ್ಸ್ಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ, ಜನರು ಬಹಳ ಹ್ಯಾಪಿಯಾಗಿರ್ತಾರೆ ಯಾವಾಗ ಇಫ್ ದೇರ್ ಕಿಂಗ್ ಈಸ್ ಕಿಂಗ್ ಸೋ ಚೂಸ್, ರಾಜ ಆಯ್ಕೆಯನ್ನು ಮಾಡುವ ಹಾಗಾದರೆ. ಹಿ ಬಿಗ್ಯಾನ್ ಟು ರೀಡ್ ಮೋರ್ ಕೇರ್ಫುಲಿ. ಒಂದೊಂದೇ ಪತ್ರವನ್ನು ಓದ್ತಾ ರಾಜ ತುಂಬ ಆಯ್ಕೆ ಮಾಡಿ ಪತ್ರಗಳನ್ನು ಓದಲಿಕ್ಕೆ ಶುರು ಮಾಡ್ದ. ಅಂದರೆ ಅವನಿಗೆ ತನ್ನ ಕೆಲಸದ ಕರ್ತವ್ಯದ ಅರಿವು ಆಗ್ತಾ ಬಂತು, ರಿಯಲೈಸ್ ಆಗ್ತಾ ಬಂತು ಮಕ್ಕಳೇ. ಒನ್ ಡೇ ಎ ಲಿಟಲ್ ಸ್ಟೇಬಲ್ ಬಾಯ್, ಒಂದಿನ ಒಬ್ಬ ಚಿಕ್ಕ ಸ್ಟೇಬಲ್ ಬಾಯ್, ಸ್ಥಿರವಾದಂತಹ ಒಂದು ಹುಡುಗ, ಅಪ್ರೋಚ್ಡ್ ಎ ಸ್ಟ್ರೇಂಜರ್, ಒಬ್ಬ ಸ್ಟ್ರೇಂಜರ್ ಅಪರಿಚಿತ ವ್ಯಕ್ತಿಯನ್ನ ಅವನು ಭೇಟಿ ಮಾಡ್ತಾನೆ. ಹೂ ವಾಸ್ ಹ್ಯಾಪಿಲಿ ಸಿಂಗಿಂಗ್. ಆ ಒಂದು ಲಿಟಲ್ ಸ್ಟೇಬಲ್ ಬಾಯ್ ಅಪ್ರೋಚ್ಡ್ ಎ ಸ್ಟ್ರೇಂಜರ್, ಒಬ್ಬ ಅಪರಿಚಿತನನ್ನ ಭೇಟಿ ಮಾಡ್ತಾನೆ. ಅವನು ತುಂಬಾ ಹ್ಯಾಪಿಯಾಗಿ ಹಾಡನ್ನ ಹೇಳ್ಕೊಂಡು ಓಡಾಡ್ಕೊಂಡಿದ್ದಾನೆ. ಗುಡ್ ಆಫ್ಟರ್ನೂನ್ ಹಿ ಸೆಡ್ ಪೊಲೈಟ್ಲಿ. ಅವನು ಗುಡ್ ಆಫ್ಟರ್ನೂನ್ ಅಂತ ತುಂಬಾ ನಮ್ರತೆಯಿಂದ ಹೇಳ್ತಾನೆ. ವಾಟ್ ಮೇಕ್ಸ್ ಯು ಸಿಂಗ್ ಸೋ ಮೆರಿಲಿ? ನೀನು ತುಂಬ ಖುಷಿಯಾಗಿ ಹಾಡ್ತಾ ಇದೆಯಲ್ಲ, ನೀನು ತುಂಬ ಖುಷಿಯಾಗಿ ಹಾಡೋ ಹಾಗೆ ಮಾಡಿರ್ತಕ್ಕಂಥದ್ದಾದ್ರೂ ಏನು ಅಂತ ಕೇಳಿದಾಗ, ಐ ಸಿಂಗ್ ಫ್ರಮ್ ಜಾಯ್. ಸಿ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಚಿಲ್ಡ್ರನ್, ಹೌ ದ ಬಾಯ್ ವಿಲ್ ಆನ್ಸರ್. ಸಿ, ಐ ಸಿಂಗ್ ಫ್ರಮ್ ಜಾಯ್, ನಾನು ಬಹಳ ಖುಷಿಯಿಂದ ಹಾಡ್ತೀನಿ. ಸೆಡ್ ದ ಸ್ಟ್ರೇಂಜರ್ ಹೇಳ್ತಾನೆ, ಅಪರಿಚಿತ ಹುಡುಗ ಹೇಳ್ತಾನೆ, ನಾನು ತುಂಬ ಹ್ಯಾಪಿಯಾಗಿ ಹಾಡ್ತೀನಿ. ಐ ಲವ್ ಮೈ ಫೆಲೋ ಮ್ಯಾನ್. These are the very good things. See, I love my fellow man. ನನ್ನವರು ಅಂತ ಏನಿದ್ದಾರೆ ಆ ಎಲ್ಲರೂ ಸಹ ನಾನು ಬಹಳ ಪ್ರೀತಿಸ್ತೀನಿ. I own but little. ನಾನು ತುಂಬ ನಂದು ಅಂತ ಸ್ವಲ್ಪ ಥಿಂಗ್ಸನ್ನು ಇಟ್ಕೊಂಡಿದ್ದೀನಿ. ಬಟ್ ಲಿಟಲ್, ಓಕೆ, ನಾನು ಸಂಪಾದನೆ ಮಾಡಿದ್ದೀನಿ, ಸ್ವಲ್ಪ ಇಟ್ಕೊಂಡಿದ್ದೀನಿ. ಆ್ಯಂಡ್ ವಾಂಟ್ ಲೆಸ್, ನನಗೆ ಅತಿ ಹೆಚ್ಚಿನ ಥಿಂಗ್ಸ್ ನನಗೆ ಬೇಕಾಗಿಲ್ಲ. ಐ ಆಮ್ ಎ ಹ್ಯಾಪಿ ಮ್ಯಾನ್ ಆ್ಯಂಡ್ ಐ ಸಿಂಗ್. ನಾನು ಹ್ಯಾಪಿ ಮ್ಯಾನ್ ಆಗಿದ್ದೀನಿ ಮತ್ತು ಹಾಗಾಗಿ ನಾನು ಹಾಡ್ತೀನಿ ಅಂತ ಹೇಳ್ತಾನೆ. ಸಿ, ಐ ಸಿಂಗ್ ಫ್ರಮ್ ಜಾಯ್, said the stranger, I love my fellow man, I own but little and want less. See, it means what? You earn everything but don't want more. Okay, don't want more. Keep less to yourself and give few things to others also, and be happy and lead a happy full life all the time. Then you are going to be happiest person in the world. Okay, ಈ ಥರ ಇದು ಅರ್ಥವನ್ನು ಕೊಡುತ್ತೆ. ಎ ಹ್ಯಾಪಿ ಮ್ಯಾನ್ ಆಫ್ಟರ್ ಲಿಸನಿಂಗ್ ದಿಸ್, ತುಂಬ ಸಂತೋಷವಾಗಿರ್ತಕ್ಕಂಥ ವ್ಯಕ್ತಿನ ನೀನು ಅಂತ ಹೇಳಿ ಅಂದ್ಕೊಂಡು, ಕ್ರೈಡ್ ದ ಲಿಟಲ್ ಸ್ಟೇಬಲ್ ಬಾಯ್. ಆ ಸ್ಟೇಬಲ್ ಬಾಯ್ ಅವಾಗ ಗಾಳಕ್ಕೆ ಶುರು ಮಾಡ್ತಾನೆ. ಹೋ ಡು ಯು ವಾಂಟ್ ಟು ನೋ ದೆನ್ ದಟ್ ದ ಹೋಲ್ ಕಿಂಗ್ಡಮ್ ಈಸ್ ಲುಕಿಂಗ್ ಫಾರ್ ಯು? ಹಾಗಾದ್ರೆ ನೀನೇನಾ ಇಡೀ ರಾಜ್ಯ ನಿನಗೋಸ್ಕರ ಕಾಯ್ತಾ ಇದೆಯಾ? ಹಾಗಾದ್ರೆ ನೀನೇನ ತುಂಬ ಹ್ಯಾಪಿ ಮ್ಯಾನು, ಬಾ ಹೋಗೋಣ ಅಂತ ಕರೀತಾನೆ. ಡು ಯು ನಾಟ್ ನೋ ದಟ್ ದ ಕಿಂಗ್ ಇಸ್ ಎ ವೆರಿ ವೇಲ್? ನಿನಗೆ ಗೊತ್ತಿಲ್ವಾ ರಾಜನಿಗೆ ತುಂಬ ಹುಷಾರಿಲ್ಲ ಅಂತ ಗೊತ್ತಿಲ್ವಾ? ಅಂಡ್ ಓನ್ಲಿ ಇಫ್ ಯು ಕ್ಯಾನ್ ಸ್ಲೀಪ್ ಒನ್ ನೈಟ್ ಇನ್ ದ ಶರ್ಟ್ ಆಫ್ ಯು, ಅಂದರೆ ರಾಜ ಒಂದು ರಾತ್ರಿ ಮಲಗಲೇಬೇಕು, ಅವನು ನೀನು ಹ್ಯಾಪಿಯಾಗಿರ್ತಕ್ಕಂಥ ವ್ಯಕ್ತಿಯಾಗಿದೆಯಾ, ನಿನ್ನ ಶರ್ಟನ್ನು ಹಾಕೊಂಡು ಅವನು ಮಲಗಿದ್ರೆ ರಾಜನಿಗೆ ವಾಸಿ ಆಗುತ್ತೆ. ಮ್ಯಾನ್ ಹಿ ಕ್ಯಾನ್ ಬಿ ಕ್ಯೂರ್ಡ್, ಅವನು ವಾಸಿ ಆಗುತ್ತೆ, ರಾಜನಿಗೆ ಕಾಯಿಲೆ ವಾಸಿ ಆಗುತ್ತೆ. ಕ್ವಿಕ್ ತಕ್ಷಣ ಬೇಗ ನೀನು ಟೇಕ್ ಆಫ್ ಯುವರ್ ಶರ್ಟ್, ಕೊಡು ನೀನು ಶರ್ಟ್ ಕೊಟ್ಬಿಡು ನನಗೆ. ಕ್ವಿಕ್ ಗಿವ್ ಇಟ್ ಟು ಮೀ. ತಕ್ಷಣ ತಡ ಮಾಡಿದೆ, ನನ್ನ ಶರ್ಟನ್ನು ಕೊಡು ಅಂತ ಹೇಳಿ ಕೇಳ್ತಾರೆ. ದ ಮ್ಯಾನ್ ಬರ್ಸ್ಟ್ ಇಂಟು ಲಾಫ್ಟರ್. ಆಗ ಆ ವ್ಯಕ್ತಿ ಜೋರಾಗಿ ನಗಲಿಕ್ಕೆ ಶುರು ಮಾಡ್ತಾನೆ. ಮೈ ಶರ್ಟ್, ನನ್ನ ಶರ್ಟ್ ಬೇಕಾ ನಿಮಗೆ? ಈ ಗ್ಯಾಸ್ ಕೂಡ ಅವನು ಜೋರಾಗಿ ನಗ್ತಾ ಹೇಳ್ತಾನೆ. ಓಕೆ, ಏನಂತ? ವೈ ಯು ಲಿಟಲ್ ಫೆಲೋ, ಐ ಡೋಂಟ್ ಪೊಸೆಸ್ ಎ ಶರ್ಟ್. ನಾನು ಯಾಕೆ ನಿಮಗೆ ನನ್ನ ಶರ್ಟನ್ನು ಕೊಡಲಿ? ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಅಂಡ್ ಜಂಪ್ ಇನ್ ಟು ಹಿಸ್ ಫೇಸ್, ಅಲ್ಲಿಂದ ಓಡೋಣ ಅಂತ ಶುರು ಮಾಡ್ತಾನೆ. ಈ ಗ್ಯಾದರ್ಡ್ ಹಿಸ್ ಟ್ಯಾಟರ್ಡ್ ಕೋಟ್, ಅದು ಸಹ ಅವನು ಬಿಡದನ್ನು ಹೇಳ್ಕೊಂಡು ಅವ್ನ ಕೋಟ್ನ ಕಿತ್ಕೊಳ್ತಾನೆ. ಅಬೌಟ್ ಹಿಮ್ ಅಂಡ್ ವಾಕ್ಡ್ ಆಫ್, ಓಡ್ತದನಲ್ಲಿಂದ. ದ ಲಿಟಲ್ ಸ್ಟೇಬಲ್ ಬಾಯ್ ಫ್ಲೂ ಟು ದ ಪ್ಯಾಲೇಸ್.
ಆ ಹುಡುಗ ಇದೇ ಥರ ಅವ್ನು ನಡ್ಸ್ಕೊಂಡು ಬರುವಾಗ ಓಡ್ ಬರ್ತಾನೆ, ಅರಮನೆ ಒಳಗಡೆ ಬರ್ತಾನೆ. ಪಾಸ್ ದ ಗಾರ್ಡ್ಸ್ ಅಂಡ್ ಪ್ರೈಮ್ ಮಿನಿಸ್ಟರ್. ಅಷ್ಟರಲ್ಲಿ ಎಲ್ಲ ಸೇವಕರು ಸಹ, ಗಾರ್ಡ್ಗಳು ಸಹ ಮತ್ತು ಪ್ರೈಮ್ ಮಿನಿಸ್ಟರ್ ಸಹ ಅಲ್ಲಿಗೆ ಬರ್ತಾರೆ. ಅಂಡ್ ಸ್ಪೆಡ್ ರೈಟ್ ಇನ್ ಟು ದ ರಾಯಲ್ ಬೆಡ್ ಚೇಂಬರ್. ಬಂದು ರಾಜನ ಹತ್ರ ಒಂದು ಬೆಡ್ ಚೇಂಬರ್ ಹತ್ರ ಕೂತ್ಕೊಳ್ತಾರೆ. ವಾಟ್ ಹ್ಯಾವ್ ವಿ ಹಿಯರ್ ಕ್ರೈಡ್ ದ ಕಿಂಗ್. ಯಾಕೆ ನೀವು ಇವ್ರನ್ನ ಕರ್ಕೊಂಡ್ ಬಂದಿದ್ದೀರಾ, ಯಾಕೆ ಬಂದಿದ್ದೀರಿ ಅಂತ ರಾಜ ಕೇಳಿದಾಗ, ದ ಲಿಟಲ್ ಸ್ಟೇಬಲ್ ಬಾಯ್, ಆ ಚಿಕ್ಕ ಸಣ್ಣನೆಯ ಹುಡುಗ ಹೇಳ್ತಾನೆ, ಹ್ಯಾಡ್ ಟು ರಿಕವರ್ ಹಿಸ್ ಬ್ರೇತ್ ಬಿಫೋರ್ ಹಿ ಕುಡ್ ಟಾಕ್. ಅವನು ಜೋರಾಗಿ ಉಸಿರನ್ನ ಹೇಳ್ಕೊಂಡು ಅಲ್ಲಿವರೆಗೂ ಸಹ ಅವನು ಅಳ್ತಾ ಇದ್ದ. ಜೋರಾಗಿ ಅಳ್ತಾ ಇರ್ತಕ್ಕಂಥ ಹುಡುಗ ಉಸಿರನ್ನ ತೆಗೆದುಕೊಂಡು ಹೇಳ್ತಾನೆ, ಹೋ ಯುವರ್ ಮೆಜೆಸ್ಟಿ, ಮಹಾರಾಜರೇ. ಹಿ ಕ್ರೈಡ್ ಅಗೇನ್, ಹಿ ವಾಸ್ ಕ್ರೈಂಗ್, ಅಳ್ತಾ ಇದ್ದಾನೆ. ದ ಕ್ಯೂರ್ ವಾಸ್ ರೈಟ್ ಹಿಯರ್ ಆಲ್ ದ ಟೈಮ್. ಯಾವಾಗಲೂ ಸಹ ನಾವು ಆರಾಮವಾಗಿ ಕಾಯಿಲೆಯನ್ನು ಬರ್ಸ್ಕೊಳ್ದೆ ಇರಬಹುದು, ಹುಷಾರಾಗಿರಬಹುದು. ರೈಟ್ ಅಟ್ ಹ್ಯಾಂಡ್, ಅದೆಲ್ಲ ನಮ್ಮ ಕೈಯಲ್ಲೇ ಇದೆ. ರೈಟ್ ಆನ್ ದ ಪ್ಯಾಲೇಸ್ ಗ್ರೌಂಡ್ಸ್, ರೈಟ್ ಆನ್ ದ ಪ್ಯಾಲೇಸ್ ಗ್ರೌಂಡ್ಸ್. ನೀವಾದರೂ ಅರಮನೆಯಲ್ಲಿದ್ದೀರಿ. ಐ ಫೌಂಡ್ ಹೇಮ್. ನೋಡಿ, ಅವನು ಕರ್ಕೊಂಡ್ಬಂದಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ, ನಾನು ಹುಡುಗನ ಹುಡುಕ್ಬಿಟ್ಟೆ. ಹಿ ಸೆಡ್ ಹಿ ಲವ್ಡ್ ಹಿಸ್ ಫೆಲೋ ಮ್ಯಾನ್. ಅವನು ಹೇಳ್ದ, ಅವನು ಫೆಲೋ ಮೆನ್ಗಳನ್ನ ಇಷ್ಟಪಡ್ತೀನಿ ಅಂತ ಹೇಳ್ದ. ಓನ್ಡ್ ಬಟ್ ಲಿಟಲ್, ಅವನು ತುಂಬ ಸಂಪಾದನೆ ಮಾಡಿದಂತೆ, ಸ್ವಲ್ಪ ಇಟ್ಕೊಂಡಿದ್ದಾನಂತೆ. ಅವನು ವಾಂಟೆಡ್ ಲೆಸ್, ಅವನಿಗೆ ಬೇರೆಯವರಿಂದ ಏನು ನಿರೀಕ್ಷೆಗಳಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಬಟ್ ಆದರೆ ಆ್ಯಂಡ್ ಲಿಟಲ್ ಬಾಯ್ಸ್ ಲಿಪ್ಸ್ ಟ್ರೆಂಬಲ್ಡ್, ಆ ಚಿಕ್ಕ ಹುಡುಗನ ಧ್ವನಿ ನಡಗತ್ತೆ. ಬಟ್ ಹಿ ಡಿಡ್ಂಟ್ ಪೊಸೆಸ್ ಎ ಶರ್ಟ್, ಆದರೆ ಅವನು ಒಂದು ಶರ್ಟನ್ನು ಕೊಡೋದಿಲ್ವಂತೆ ಅಂತ ಹೇಳಿದಾಗ, ದೆನ್ ದ ಕಿಂಗ್ ಹಂಗ್ ಹಿಸ್ ಹೆಡ್. ಆಮೇಲೆ ರಾಜ ತಲೆಯನ್ನು ಈ ಥರ ಶೇಕ್ ಮಾಡ್ತಾನೆ, ಮಾಡ್ಬಿಟ್ಟು ಹೇಳ್ತಾನೆ, ಅಶೇಮ್ಡ್, ತಲೆಯನ್ನು ತಗ್ಗಿಸಿ ಅವನು ರಾಜ ನಾಚಿಕೆ ಆಗುತ್ತೆ ಅವನಿಗೆ. ಎಸ್, ದ ಕ್ಯೂರ್ ಹ್ಯಾಸ್ ಬೀನ್ ಹಿಯರ್ ಆಲ್ ದ ಟೈಮ್. ಹೌದು, ಹುಷಾರು ಹೋಗ್ತಕ್ಕಂಥದ್ದು, ಹೆಲ್ತಿಯಾಗಿರ್ತಕ್ಕಂಥದ್ದು ನಮ್ಮ ಕೈಯಲ್ಲೇ ಇದೆ. ಹಿ ಮರ್ಮರ್ಡ್, ಓನ್ಲಿ ಐ ಕ್ಯಾನ್ ಕ್ಯೂರ್ ಮೈ ಓನ್ ಫಾಲಿ. ಓನ್ಲಿ ಐ ಕ್ಯಾನ್ ಕ್ಯೂರ್ ಮೈ ಓನ್ ಫಾಲಿ. ನನ್ನ ಒಂದು ಹುಷಾರಿರ್ತಕ್ಕಂಥದ್ದನ್ನ ಅಥವಾ ನಾಟಕವನ್ನು ನಾನೇ ಸ್ಟಾಪ್ ಮಾಡಬೇಕು, ನನ್ನ ಕೈಲೇ ಹುಷಾರಾಗ್ತಕ್ಕಂಥದ್ದು ಇದೆ. ಆ್ಯಂಡ್ ಹಿ ರಿಸಾಲ್ಡ್. ಆಮೇಲೆ ಅವನು ಪಾಡಿಗೆ ಮಾತಾಡ್ಕೊಳ್ತಾ, ದೆನ್ ಆ್ಯಂಡ್ ದೇರ್ ಟು ಬಿ ಎ ಗುಡ್ ಕಿಂಗ್. ಅಲ್ಲಿಂದ ಮುಂದೆ here afterwards the king will become a good king to help his people. ಅಲ್ಲಿಂದ ಮುಂದೆ ಅವರೆಲ್ಲ ಜನರಿಗೂ ಸಹಾಯ ಮಾಡೋಕ್ಕೆ ಶುರು ಮಾಡ್ತಾನೆ. ಟು ರೂಲ್ ವೈಸ್ಲಿ, ತುಂಬ ಬುದ್ಧಿವಂತಿಕೆಯಿಂದ ಆಳ್ವಿಕೆಯನ್ನು ಮಾಡ್ತಾನೆ. ಅಂಡ್ he never fancied himself, ಮತ್ತೆ ಅವನು ಯಾವತ್ತೂ ಸಹ ಅವನನ್ನು ಊಹೆ ಮಾಡ್ಕೊಳ್ಳಿಲ್ಲ ಈ ಥರ ಏನಂತ, ಇಲ್ ಅಗೇನ್, ಹುಷಾರಿಲ್ಲ ಅಂತ ಹೇಳಿ ಮತ್ತೆ ಅವನು ಯಾವತ್ತೂ ಊಹೆ ಮಾಡ್ಕೊಳ್ಳಲ್ಲ. ಫಾರ್ ಹಿ ಬಿಕೇಮ್ ಟೂ ಬ್ಯುಸಿ ಫಾರ್ ಸಚ್ ಫಾಲಿ. ಮುಂದಕ್ಕೆ ಅವನು ತುಂಬಾ ಬ್ಯುಸಿ ಆದಂಥ ವ್ಯಕ್ತಿ ಆಗ್ಬಿಡ್ತಾನೆ. ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಜನರಿಗೆ ಆಳ್ವಿಕೆಯನ್ನು ಮಾಡ್ಕೊಂಡು ಹೋಗ್ತಾನೆ. ಆ್ಯಂಡ್ ಸೊ ಹಿ ಲಿವ್ ಟು ಎ ರೈಪ್ ಓಲ್ಡ್ ಏಜ್. ಅದಾದ ನಂತರ ಬಹಳಷ್ಟು ವರ್ಷಗಳವರೆಗೆ ಏಜ್ ಆದರೂ ಸಹ ಆತ ಇನ್ನೂ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಬದುಕಿದ್ದ. ವಾಟ್ ಇಟ್ ಶೋಸ್ ಚಿಲ್ಡ್ರನ್, ಏನು ತೋರಿಸುತ್ತೆ ಇದು? ಸೊ ದ ವರ್ಕ್ ಮೇಕ್ಸ್ ಮ್ಯಾನ್ ಹ್ಯಾಪಿ ಆ್ಯಂಡ್ ವರ್ಕ್ಸ್ ಹೆಲ್ಪ್ ಟು ದ ಫೆಲೋ ಟು ಲಿವ್ ಲಾಂಗರ್ ಅನ್ನೋಂಥ ವಿಚಾರ ನಮಗಿಲ್ಲಿ ಗೊತ್ತಾಗುತ್ತೆ. ಓಕೆ, ನಾವು ವಿ ವಿಲ್ ಸೇ the comprehension questions. Children, see, the king was foolish. Do you agree with this statement? Justify your answer quoting one incident from the text. See the answer, children. Yes, I agree with this statement that the king was foolish. The king claimed that he was at death's door, but the truth of the matter was that he was suffering from nothing to do. He was being bored to death. Okay, of course he would not admit this. He groaned and moaned and complained of sharp stabs in every muscle and sticking pains in every bone in his body. Okay, and then physicians and surgeons are dolls. Why did the king call them dolls? See, the king was suffering from having nothing to do. He was being bored to death, but he was not ready to admit this. He groaned and moaned and complained that something was wrong with his health. Physicians and surgeons checked him up, but they could find nothing wrong, so he called the physicians and surgeons were dolls. Okay, and then one more question. What did the simple woman say to the king after she peered into his face? See, this is the answer, children. The simple woman peered into the king's face for a long time. Then she said, Your Majesty, you are suffering from a rare and strange disease. Okay, so rare and strange that no name exists for it. Okay, and the fourth question, you will be cured instantly, said the simple old woman. What was the cure suggested? When the king asked the old woman whether there was any cure for his disease, she told him that he needed a sleep one night in the shirt of a happy man and he would be cured instantly. Your cure suggests a remedy and act of curing for the disease of the king.
And the last question, I sing from joy, said the stranger. Why do you think the stranger sang from joy? See, I sing from joy, said the stranger. I love my fellow men. I own but little and want less. I am a happy man and I sang. See, this is what the supplementary reader, second one from the 9th standard, the lesson, the happy cure, be told by Rose Dogs. See, it's a very beautiful lesson, narrated very beautifully. Okay, you will understand from this lesson that you have to be busy in your life and you have to do work all the time in your life. Then only you are going to get satisfaction.